ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಮೆ ಚಿತ್ರವನ್ನು ಅಥವಾ ಆಮೆಯ ಒಂದು ವಿಗ್ರಹವನ್ನು ಮನೇಲಿ ಇಟ್ಕೊಂಡ್ರೆ ಅದರಿಂದ ಸಿಗುವಂಥ ಲಾಭ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲಿ ಆಮೆ ಫೋಟೋ ಅಥವಾ ಆಮೆಯ ವಿಗ್ರಹವನ್ನು ಇಟ್ಟರೆ ಅದರಿಂದ ಸಿಗುವಂಥ ಶುಭ ಲಾಭಗಳೇನಂತಂದರೆ, ಮೊದಲನೇದಾಗಿ ವಾಸ್ತು ಪ್ರಕಾರ ಆಮೆಯನ್ನು ದೀರ್ಘಾಯುಷ್ಯ, ಸ್ಥಿರತೆ ಮತ್ತು ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಆಮೆ ಮೂರ್ತಿ ಇಡೋದ್ರಿಂದ ಸಿಗ್ತಕ್ಕಂತಹ 3 ಪ್ರಮುಖ ಪ್ರಯೋಜನಗಳೇನಪ್ಪ ಅಂತಂದರೆ ಆರ್ಥಿಕ ಪ್ರಗತಿ ಮತ್ತು ಧನಾಗಮನ. ಆಮೆಯನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ನಂಬಲಾಗುತ್ತೆ. ಇದನ್ನು ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಅಥವಾ ನೀರಿನ ಪಾತ್ರೆಯ ಒಳಗೆ ಇಟ್ಟರೆ ಇದರಿಂದ ಮನೆಯಲ್ಲಿ ಹಣದ ಹರಿವು ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ನಕಾರಾತ್ಮಕ ಶಕ್ತಿಗಳ ನಿರ್ವಹಣೆ, ನಕಾರಾತ್ಮಕ ಶಕ್ತಿಗಳ ನಿವಾರಣೆ. ಆಮೆಯು ನಕಾರಾತ್ಮಕ ಶಕ್ತಿಗಳನ್ನು ಗ್ರಹಿಸಿಕೊಂಡು ಸಕಾರಾತ್ಮಕ ಶಕ್ತಿಗಳನ್ನು ಅಂದರೆ ಧನಾತ್ಮಕ ಶಕ್ತಿಗಳನ್ನು ನಮಗೆ ನೀಡುತ್ತೆ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ವೃತ್ತಿ ಮತ್ತು ಆರೋಗ್ಯ ಸುಧಾರಣೆ. ಆಮೆಯು ನಿಮ್ಮ ಕೆಲಸದಲ್ಲಿ ಏಕಾಗ್ರತೆ ಮತ್ತು ದೀರ್ಘಾಯುಷ್ಯವನ್ನು ತರುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ನಿಧಾನ ಮತ್ತು ಸ್ಥಿರ ಪ್ರಗತಿಗೆ ಇದು ಸಹಾಯಕವಾಗುತ್ತದೆ. ನಿಮ್ಮ ಮನೆಯಲ್ಲಿ ನೀವೇನಾದರೂ ಆಮೆ ಮೂರ್ತಿನ ಇಡಬೇಕು ಅಂತಿದ್ರೆ, ನಿಮ್ಮ ಮನೆಯಲ್ಲೂ ನೀವು ಆಮೆ ಮೂರ್ತಿನ ಇಟ್ಟಿದ್ರೆ ಅದು ಲೋಹದ ಅಥವಾ ಸ್ಫಟಿಕದ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.